ನಮಗೆ ಆಶೀರ್ವಾದ ಮಾಡಿ ಅಧಿಕಾರದಲ್ಲಿದ್ದೇವೆ, ಶಾಸಕರಾಗಿದ್ದೇವೆ, ಇಲ್ಲ ಮಂತ್ರಿಯಾಗಿ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ನಮ್ಮ ಇಚ್ಛಾಶಕ್ತಿ ಏನಪ್ಪಾ ಅಂದ್ರೆ ಜನರಿಗೆ ದೇವರು ನಮಗೆ ಕೊಟ್ಟಿರೋದು ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಇವತ್ತು ಏನು ಬಿಟ್ಟು ಹೋಗ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಾವು ನಮ್ಮ ಕಾಲದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಯಾವಾಗಲೇ ಆಗಿರಲಿ, ನನ್ನ ಸ್ನೇಹಿತ ವಿಶ್ವನಾಥ್ ಏನಿದ್ದಾರೆ ಅವರು 2 ಬಾರಿ ಅಧಿಕಾರ ಮಾಡುವಂತ ಕಾಲ ಬಿಜೆಪಿಯವರಿಗೂ ಕೂಡ ಇತ್ತು, ಜನತಾದಳದವ್ರಿಗೂ ಇತ್ತು. ದೇವೇಗೌಡರು ಆಗಿದ್ರು, ಜೆ.ಎಚ್. ಪಟೇಲ್ ಆಗಿದ್ರು, ಕುಮಾರಸ್ವಾಮಿ ಆಗಿದ್ರು, ಯಡಿಯೂರಪ್ಪನವ್ರು ಆಗಿದ್ರು, ಎಲ್ಲ ಇತ್ತು. ಅದನ್ನೇ ಜಾರ್ಜ್ ಸಾಹೇಬರು ಹೇಳಿದ್ದು, ನೀವು ಈ ರಾಜ್ಯದ ಜನತೆಗೆ ಕೊಟ್ಟ ಕೊಡುಗೆ ಏನು ಅನ್ನೋ ಒಂದು ಪ್ರಶ್ನೆಯನ್ನ ಇವತ್ತು ಇಟ್ಟಿದ್ದಾರೆ. ಈಗ ತಾನೇ ವಿದ್ಯುತ್ ಶಕ್ತಿ ವಿಚಾರ ಮಾತಾಡ್ತಾ ಇದ್ವಿ. ನಾನು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನನಗೆ 2 ಆಯ್ಕೆ ಇತ್ತು, ಇಂಡಸ್ಟ್ರೀಸ್ ಮಿನಿಸ್ಟರ್ ಆಯ್ತೀಯಾ, ಪವರ್ ಮಿನಿಸ್ಟರ್ ಆಯ್ತೀಯಾ ಅಂತೇಳಿ. ನಾನು ಪವರ್ ಮಿನಿಸ್ಟರ್ನ ತೆಗೆದುಕೊಂಡೆ. ನನಗೆ ಬಹಳ ಜನ ನನ್ನ ಸ್ನೇಹಿತರುಗಳೆಲ್ಲ ಟೀಕೆ ಮಾಡಿದ್ರು, ಬೇಡ ಇದು ನೀನು ಶೋಭಾ ಕಾರಂಜಿ ಅವರು ಪವರ್ ಮಿನಿಸ್ಟರ್ ಆಗಿದ್ರು, ಬಹಳ ಫೇಲ್ಯೂರ್ ಆಗ್ತೀಯಾ, ಈ ರೈತರ ಸಮಸ್ಯೆ ಬಗೆಹರಿಸಕ್ಕೆ ಆಗುದಿಲ್ಲ, ಬೇಡ ಅಂತೇಳಿ ನಂಗೆಲ್ಲ ಆದ್ರು. ನಾನಿದನ್ನ ಒಂದು ಚಾಲೆಂಜಿಂಗ್ ಆಗಿ ಮಾಡ್ತೀನಿ ನೋಡೋಣ ಅಂತೇಳಿ ಈ ಇಲಾಖೆನ ಸ್ವಂತ ನನ್ನ ಇಚ್ಛಾಶಕ್ತಿ ಮೇಲೆ ಈ ಇಲಾಖೆನ ಪವರ್ ಮಿನಿಸ್ಟರ್ ಆಗಿ ತೆಗೆದುಕೊಂಡೆ. ನಾನಿದ್ದಾಗ ಏನಿತ್ತು, ನಾನು ಬಿಟ್ಟೋದಾಗ ಏನಿತ್ತು ಅಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಮಾತಾಡ್ತಾರೆ. ಈ ದೇಶದಲ್ಲಿ ಇವತ್ತು ನಾನೇ ಮಂತ್ರಿಯಾಗಿದ್ದೆ. ನಾನು ಅನಂತಕುಮಾರ್ ಅವರು ಒಂದು ಸಂದರ್ಭದಲ್ಲಿ ಹೇಳಿದ್ರು, ನಾನು ಬೆಂಗಳೂರಿನಲ್ಲಿ ಗ್ಯಾಸ್ ಪ್ಲಾಂಟ್ ಮಾಡ್ತಾ ಇದ್ದೀನಿ, ಬಿಡದಿ ಗ್ಲಾಸ್ ಪ್ಲಾಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇನ್ನೊಂದಷ್ಟು ಜನ ನಮ್ಮ ಅಧಿಕಾರಿಗಳನ್ನ ಕೂತಿದ್ದಾರೆ ಕೆಳಗಡೆ. ನಾನು ಆವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದೆ, ನಾನು ರಾಮನಗರ ಡಿಸ್ಟ್ರಿಕ್ಟ್ಗೆ. ನನಗೆ ಗೊತ್ತಿಲ್ಲ ಯಾವ ಗ್ಯಾಸ್ ಪ್ಲಾಂಟ್ ಬರ್ತದಪ್ಪ ಇದು ಅಂತ. ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ರು. ಆಮೇಲೆ ನಮ್ಮ ಆಫೀಸರ್ಸ್ ಹತ್ರ ಚರ್ಚೆ ಮಾಡಿದೆ, ಇಲ್ಲ ಸರ್ ಸುಮ್ಮನೆ ಪ್ಲಾನಿಂಗ್ ಇದೆ ಅಂತ. ಅವರು ಎಲ್ಲ ಬೆಂಗಳೂರು ನಗರಕ್ಕೆ ಅನುಗುಣವಾಗಿ ಮಾತಾಡೋರು. ಇವತ್ತು ಈ ಪ್ಲಾಂಟ್ ನಮ್ಮ ದಿನೇಶ್ ಗುಂಡೂರಾವ್, ನಮ್ಮ ಇವರೆಲ್ಲ ಇಲ್ಲಿದ್ದಾರೆ, ನಮ್ಮ ಬೈತಿ ಸುರೇಶು, ವಿಶ್ವನಾಥ್, ಜಾರ್ಜ್ ಸಾಹೇಬ್ರಿಗೆ ನಮ್ಗೆ ಗೊತ್ತಿದೆ. ಈ ಪ್ಲಾಂಟ್ ಇದೆಯಲ್ಲ, ಇದು ಬೆಂಗಳೂರಿನ ನಾಗರಿಕಕ್ಕೆ ಒಂದು ವಿಶೇಷವಾದಂತ ಒಂದು ಕೊಡುಗೆ. ಇದು ಬೆಂಗಳೂರಿನ ನಾಗರಿಕ ಇಡೀ ರಾಜ್ಯದಲ್ಲಿ ಎಲ್ಲೇ ಪವರ್ ಕಟ್ ಆದ್ರೂ ಕೂಡ ಬೆಂಗಳೂರಿನ ವಿತಿನ್ 1 ಮಿನಿಟ್ ಮನೆಗಳಲ್ಲಿ ಸ್ಟವ್ನ ಯಾವ ರೀತಿ ನೀವು ಹಚ್ತಿರೋ, ಬೆಂಕಿ ಹಚ್ಚಿ ಅಡಿಗೆ ಮಾಡ್ತಿರೋ, ಹಂಗೆ ಈ ಗ್ಯಾಸ್ನಿಂದ ಇದನ್ನ 340 ಯೂನಿಟ್ ಮೆಗಾವ್ಯಾಟ್ ಅಷ್ಟು ಇವತ್ತು ನಾವು ವಿದ್ಯುತ್ನ ಇಲ್ಲಿ ಪ್ರಾರಂಭ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇದೆ. ಅಂತ ಒಂದು ವಿಶೇಷವಾದಂತ ಯೋಜನೆಯನ್ನ ಈ ಬೆಂಗಳೂರು ನಗರಕ್ಕೆ ಒಂದು ಕೊಟ್ಟು ಹೋಗ್ಬೇಕು ಅಂತೇಳಿ ಅವತ್ತು ನಾವು ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹೇಳಿ ಬಹಳ ಇತ್ತು. ಬೇರೆಯವರೆಲ್ಲ ಬೇಕಾದಷ್ಟು ನಮಗೆ ಕಾಂಪಿಟೇಷನ್ಸು, ಗಲಾಟೆ, ಬೇರೆ ಕಂಪ್ನಿ, LNT ಕಂಪ್ನಿ, ಬೇರೆ ಎಲ್ಲ ನಮ್ಮ ಮೇಲೆ ಬಹಳ ಒತ್ತಡ ಹೇಳಿದ್ರು. ಯಾವ ಕಾಂಟ್ರವರ್ಸಿಗೂ ಹೋಗೋದು ಬೇಡ ಅಂತೇಳಿ ನಾವು ಸೆಂಟ್ರಲ್ ಗೌರ್ಮೆಂಟ್ BHEL ಸಂಸ್ಥೆ, ಆ BHEL ಸಂಸ್ಥೆ ಜೊತೆ ಒಡವಣಿಗೆ ಮಾಡಿಕೊಂಡು ಅವತ್ತು ನಾವು ಅವ್ರಿಗೊಂದು ಅವಕಾಶವನ್ನ ನಾವು ಮಾಡಿಕೊಟ್ಟು, ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಯ್ತು. ಇಲ್ಲಿ ಸ್ವಲ್ಪ ಅಕ್ಕಪಕ್ಕದವ್ರದ್ದೆಲ್ಲ ಸ್ವಲ್ಪ ಗಲಾಟೆ, ಈಗ ಗಲಾಟೆ ಮಾಡ್ತಾವ್ರಷ್ಟೇ. ಡೀಸೆಲ್ ಪ್ಲಾಂಟ್ ಇದ್ದಾಗ ಯಾಕೆ ಗಲಾಟೆ ಮಾಡಲಿಲ್ಲ? ಆ ಡೀಸೆಲ್ ಪ್ಲಾಂಟ್ ಇದ್ದಾಗ ಕಪ್ಪು ಮತ್ತೊಂದು ಇದೆಲ್ಲ ಬೇಕಾದಷ್ಟೆಲ್ಲ ಆರೋಗ್ಯಕ್ಕೆಲ್ಲ ಹೆಚ್ಚು ಕಮ್ಮಿ ಆಗ್ತದೆ ಅಂತ ಗಲಾಟೆ ಇತ್ತು. ಅದನ್ನ ಎಕ್ಸ್ಟೆಂಡ್ ಮಾಡುವಂತ ಒತ್ತಡ ಇತ್ತು. ನಾವು ಮಾಡಕ್ ಹೋಗ್ಲಿಲ್ಲ. ಡೀಸೆಲ್ ಪ್ಲಾಂಟ್ ನ ಮುಚ್ಚಿ ಇವತ್ತು ಗ್ಯಾಸ್ ಪ್ಲಾಂಟ್ ಮಾಡ್ದು. ವಿಶ್ವನಾಥ್ ಅವರು ನನಗೆ ಹೇಳಿದ್ದಾರೆ, ಅವತ್ತು ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ, ಗಾಬರಿ ಮಾಡ್ಕೊಳ್ಳೋದು ಹೋಗೋದು ಬೇಡ, ಇದನ್ನ ಸೌಂಡನ್ನ ಯಾವ ರೀತಿ ಕಡಿಮೆ ಮಾಡಿಸ್ಬೇಕು ಅಂತೇಳಿ ಈಗಾಗಲೇ ಜಾರ್ಜ್ ಅವರು ಪಣ ತೊಟ್ಟಿದ್ದಾರೆ. ಅದೆಲ್ಲ ಟೆಕ್ನಿಕಲ್ ಅವ್ರ ಹತ್ರ ಎಲ್ಲ ಮಾತುಕತೆ ಮಾಡಿದ್ದಾರೆ.
ನಾರ್ಮಲ್ ಏನು ಅವಕಾಶ ಇದೆ ಅದನ್ನು ಅವಕಾಶವನ್ನು ಇಟ್ಕೊಂಡು ಇದನ್ನು ಮುಂದುವರಿಸೋದು ಹೋಗುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೇವೆ. ಇನ್ನೊಂದು ಏನಪ್ಪ ಅಂತಂದ್ರೆ ಈ ಗ್ಯಾಸು ಯೂನಿಟ್ ಇವತ್ತು ಇಲ್ಲಿ ನಡೆಸಿದ್ದೀವಿ ಬೆಂಗಳೂರು ನಗರ. ಒಂದು ನಿಮಿಷ ಮಾಡೇ. ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂಥ ಒಂದು ಯೋಜನೆ, ಈ ಯೋಜನೆ ಇದಲ್ಲದೆ ಈಗ ನೀವೆಲ್ಲ ಸೋಲಾರ್ ಬಗ್ಗೆ ಗಮನಿಸ್ತಾ ಇದ್ದೀರಿ. ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ನಾವೇನು ಪಾಲಿಸಿ ಮಾಡಿದ್ವು, ಯಾವ ರೈತನನ್ನ ಭೂಮಿನೂ ತೆಗೆದುಕೊಳ್ಳದೆ ಏನು ಸೋಲಾರ್ ಪ್ಲಾಂಟ್ ಅನ್ನ ಪಾವಗಡದಲ್ಲಿ ಸ್ಥಾಪನೆ ಮಾಡಿದ್ವು, ಪ್ರತಿ ತಾಲೂಕಲ್ಲೂ ಕೂಡ 20 ಮೆಗಾವ್ಯಾಟ್ನ ಅಲ್ಲೇ ರೈತರ ಹತ್ರ ಜಮೀನನ್ನ ಖರೀದಿ ಮಾಡದೆ ಲೀಸ್ ಮಾಡಲಲ್ಲೂ ಕೂಡ ತೆಗೆದುಕೊಂಡು ನಮ್ಮ ಟ್ರಾನ್ಸ್ಮಿಷನ್ ಲಾಸ್ ಅನ್ನ ಕಡಿಮೆ ಮಾಡಬೇಕು ಅಂತೇಳಿ 21 ಇತ್ತು, 16-15ಕ್ಕೆಲ್ಲ ಇಳಿಸಿದ್ದೇವೆ ಟ್ರಾನ್ಸ್ಮಿಷನ್ ಲಾಸ್ನ. ಅದನ್ನು ಏನು ನಾವು ಇವತ್ತು ಸೋಲಾರಲ್ಲಿ ತಾಲೂಕುಗಳಲ್ಲಿ ಅಲ್ಲಲ್ಲೇ 20, 30, 40 ಮೆಗಾವ್ಯಾಟ್ ಮಾಡ್ತಾ ಇದ್ದೀವಿ. ಇವತ್ತು ಕುಸುಮ ಅಂತೇಳಿ ಏನು ಯೋಜನೆ ಬಂದಿದೆ, ಈ ಯೋಜನೆ ಸೆಂಟ್ರಲ್ ಗೌರ್ಮೆಂಟು, ಅದರ ಅಡಿಪಾಯ ನಮ್ಮದು. ಇಡೀ ಕೇಂದ್ರ ಸರ್ಕಾರಕ್ಕೆ ನಾವು ಹಿಂಗ್ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತು ನಾನು ಜಾರ್ಜ್ ಅವರು ಗುಪ್ತಾರವರು ಹೋಗಿದ್ದು, ಅವ್ರಿಗೆ ಆಶ್ಚರ್ಯ ಆಯ್ತು. 15,000 ಎಕರೆ, 1 ಎಕರೆ ಕೂಡ ಜಮೀನನ್ನ ಖರೀದಿ ಮಾಡದೆ ರೈತನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಲೀಸ್ ಮಾಡಲಲ್ಲಿ ಕೇವಲ 18,000 ರೂಪಾಯಿ 1 ಎಕರೆಗೆ ವರ್ಷಕ್ಕೆ ಕೊಟ್ಬಿಟ್ಟು ಮಾಡ್ದಾದಂತ ಒಂದು ಯೋಜನೆ ಎಲ್ಲರೂ ಇಡೀ ವಿಶ್ವದಲ್ಲಿತ್ತು ಅಂದ್ರೆ ಇದು ಕರ್ನಾಟಕ ಸರ್ಕಾರದಲ್ಲಿ ನಾವು ಮಾಡಿದಂತ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಹಂಗೆ ಇವತ್ತು ನಾವು ಈ ಕುಸುಮ ಯೋಜನೆ ಅಂತ ಹೊಸದಾಗಿ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದನ್ನ ಜಾರ್ಜ್ ಅವರು ಡ್ರೈವ್ ಮಾಡ್ತಾ ಇದ್ದಾರೆ. ಬಹುಶಃ ಅವರ ನಾಯಕತ್ವದಲ್ಲಿ ಅದು ಯಶಸ್ಸು ಸಿಗ್ತದೆ. ಅಲ್ಲೇ ಉತ್ಪಾದನೆ ಮಾಡಿ ಅಲ್ಲೇ ರೈತರಿಗೆ ಹಂಚುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನು ಬೇಕಾದಷ್ಟು ಕಾರ್ಯಕ್ರಮಗಳು ಕೂಡ ಇವತ್ತು ಈ ಸಂದರ್ಭದಲ್ಲಿ ರೂಪ್ತಾ ಇದೆ. ನನಗೇನಪ್ಪ ಸಂತೋಷ ಅಂತಂದ್ರೆ ಇವತ್ತು ಅವಕಾಶ ಯಾರು ನಿಮಗೆ ಎಲ್ಲೂ ಸಿಗುದಿಲ್ಲ, ನೀವೇ ಅವಕಾಶವನ್ನು ಹುಡ್ಕೊಂಡು ಹೋಗ್ಬೇಕು. ಹಂಗೆ ನಾವು ನಾಗರಿಕರಿಗೆ ಏನು ಅನುಕೂಲ ಆಗಬೇಕು. ಈ ವಿದ್ಯುತ್ ಶಕ್ತಿಯ ಸಮಸ್ಯೆ ಇಡೀ ನಮ್ಮ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ, ಕರ್ನಾಟಕ ರಾಜ್ಯವನ್ನ ನೋಡ್ತಾ ಇದೆ. ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಾಗರಿಕರಿಗೆ ವಿದ್ಯುತ್ ಕೊಡಬೇಕು, ನೀರು ಕೊಡಬೇಕು ಅಂತ. ನಿನ್ನೆ ತಾನೇ ನಾನು ತಿಪ್ಪೂರಿನಳ್ಳಿಗೆ ಹೋಗಿದ್ದೆ. 1400 MLD ನೀರು ಬೆಂಗಳೂರಿಗೆ ಈಗ ಬರ್ತಾ ಇದೆ. ಈಗ 5th ಸ್ಟೇಜ್ಗೆ ಬರೀ 750 ಮೆಗಾವಾಟ್, ಅಂದ್ರೆ 3ರಲ್ಲಿ 2 ಭಾಗ ಅಷ್ಟು ವರ್ಷದಿಂದ ಆಗಿದೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 750 MLD ನೀರು 5,500 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಬೆಂಗಳೂರಿಗೆ ತರ್ತಾ ಇದೆ. ಈಗ ನಾನು ನೆಕ್ಸ್ಟ್ ಆಯುಧ ಪೂಜೆ ಒಳಗಡೆ, ದರ್ಶನದ ಒಳಗಡೆ ಅದನ್ನ ಬೆಂಗಳೂರಿಗೆ 110 ಹಳ್ಳಿಗಳಿಗೂ ನೀರನ್ನು ಕೊಟ್ಟು ಬೆಂಗಳೂರಿಗೆ ಇನ್ನು 10 ವರ್ಷಗಳ ಕಾಲ ನೀರಿನ ಸಮಸ್ಯೆ ಇರಬಾರ್ದು ಅನ್ನೋ ಒಂದು ದಿಟ್ಟವಾದಂತ ಹೆಜ್ಜೆಯನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಒಂದು ನೀರು, ಒಂದು ವಿದ್ಯುತ್, ಹಿಂಗೆ ಒಂದು ಕಸದಲ್ಲಿ ಪವರ್ ತೆಗೆಯೋದ್ರಲ್ಲಿ ಒಂದು 12 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದು, ಎಫಿಷಿಯನ್ಸಿ ಆಗಲಿಲ್ಲ. ಒಂದು ನಮ್ಮ KPCL ಅವರು ಮಾತ್ರ ಮಾಡ್ತಾ ಇದ್ದಾರೆ. ಈಗ ಮುಂದಕ್ಕೆ CNG ಮಾಡ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದೀನಿ, ನೋಡೋಣ. ಈಗ ಈ ಬೆಂಗಳೂರು ಜವಾಬ್ದಾರಿ ತೆಗೆದುಕೊಂಡಿದ್ದೀನಿ. ಇನ್ನೊಂದು ಒಂದು ದಿಟ್ಟವಾದಂತ ಆಸೆ ನನ್ಗೇನಪ್ಪ ಇದೆ ಅಂದ್ರೆ ಒಂದು ಮೇಕೆದಾಟು ಯೋಜನೆ. ಆ ಮೇಕೆದಾಟು ಯೋಜನೆಯಲ್ಲಿ 440 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಮಧ್ಯದಲ್ಲಿ ಪ್ರಯತ್ನ ಮಾಡಿದ್ದು ಅದೊಂದಿದೆ ನನ್ನ ಕನಸು. ನೋಡೋಣ, ಬೆಂಗಳೂರಿಗೆ ಇನ್ನ ಕೆಲವು ವಿಚಾರಗಳಿದೆ. ಸೊ ಹಿಂಗೆ ನಾವು ಎಷ್ಟು ದಿನ ನಾವು ಇರ್ತೀವೋ ಬಿಡ್ತೀವೋ ಮುಖ್ಯ ಅಲ್ಲ. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಬಂದು ಇದನ್ನ ನಾನೇ ಬಂದು ಭೂಮಿ ಪೂಜೆ ಮಾಡಿಸಿ ನಾವೇ ಬಂದು ಉದ್ಘಾಟನೆ ಮಾಡಿ ಇವತ್ತು ಇಂಥ ಒಂದು ಭವ್ಯವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಭಾಗ್ಯ ಭಗವಂತ ನಮ್ಗೆ ಕೊಟ್ರಲ್ಲ, ಈ ಜನ ನಮ್ಗೆ ಕೊಟ್ರಲ್ಲ, ಇದು ನನಗೆ ವಿಶೇಷ. ಸೊ ಹಂಗೆ ನಮ್ಮ ಇಲ್ಲಿ ನಮ್ಮ ಮೆಂಬರ್ ನಮ್ಮ ಇವ್ರು ಅಹಮದ್ ಅವರು ಇದ್ದಾರೆ. ಇಲ್ಲಿ ಹಿಂದೆ KPCL MD ಅವರಾಗಿದ್ದರು, ಈಗ ಡೈರೆಕ್ಟರ್ ಇದ್ದಾರೆ.
ಅಲ್ಲೇ ಶಕ್ತಿ ಭವನ ಅಂತ ಒಂದು ಬಿಲ್ಡಿಂಗ್ ಕಟ್ಟಿದೀವಿ ನಾವು ಆನಂದರಾವ್ ಸರ್ಕಲ್ ಅಲ್ಲಿ ಆನಂದರಾವ್ ಸರ್ಕಲ್ ಅಲ್ಲಿ ಬಹಳ ಜನ ವಿರೋಧ ಮಾಡ್ತಾ ಇದ್ರು. ನಾವು ಇರ್ತೀವೋ ಇಲ್ಲೋ ಅಂತ ಬಿಲ್ಡಿಂಗ್ ಇರ್ಲಿ ಅಂತೇಳಿ ಅದೊಂದು ಸಣ್ಣ ಗೆಸ್ಟ್ ಹೌಸ್ ಇತ್ತಲ್ಲ ಒಡೆದಾಕ್ಸ್ಬಿಟ್ಟು ಅಲ್ಲಿ ನಮ್ಮ ದಿನೇಶ್ ಗುಂಡೂರಾಯರವರ ಕ್ಷೇತ್ರದಲ್ಲಿ ಕಟ್ಟಿದ್ದೀವಿ. ಅದು ಕೂಡ ಈಗ ಸದ್ಯದಲ್ಲೇ ಪೂಜೆ ಮಾಡೋರಿದ್ದೇವೆ. ಹಿಂಗೆ ಬೆಂಗಳೂರು ನಗರಕ್ಕೆ ಬೇಕಾದಷ್ಟು ಸಾಕ್ಷಿ ಗುಡ್ಡೆ ಇಡೀ ರಾಜ್ಯಕ್ಕೆ ಕೊಟ್ಟೋಗುವಂಥ ಕೆಲಸವನ್ನು ಮಾಡಿದ್ದೇವೆ. ಸೊ ಹಂಗೆ ಅನೇಕ ಸಾಧನೆಗಳನ್ನು ಇವತ್ತು ಬೆಂಗಳೂರು ನಗರಕ್ಕೆ ಮತ್ತು ರಾಜ್ಯಕ್ಕೆ ಕೊಟ್ಟೋಗಿದ್ದೀವಿ. ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ಅವತ್ತು ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ, ಸೋನಿಯಾ ಗಾಂಧಿ ಅವರು MP ಆಗಿದ್ದಾಗ ಬಳ್ಳಾರಿಯಲ್ಲಿ, ಇವತ್ತು ಬಳ್ಳಾರಿ ಇವತ್ತು ಏನು ನೀವು ಟಿವಿಲಿ ನೋಡಿದ್ರಲ್ಲ, ಇದನ್ನ ಫಿಲಮ್ ಶೋ ನೋಡಿದ್ರಲ್ಲ, ಅವತ್ತು ಥರ್ಮಲ್ ಪ್ಲಾಂಟ್ ಶುರು ಆಗಿದ್ದು ಎಸ್.ಎಂ. ಕೃಷ್ಣ ಅವ್ರ ಕಾಲ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ. ಹಂಗೆ ಅಂದು ಶಿವ ಸಮುದ್ರದಲ್ಲಿ ಏಷ್ಯಾದಲ್ಲೇ ಮೊದಲೇ ವಿದ್ಯುತ್ ಉತ್ಪಾದನಾ ಪ್ರಾರಂಭ ಆಗಿದ್ದು ನಮ್ಮ ಕರ್ನಾಟಕದ ಈ ಕನ್ನಡದ ಭೂಮಿಲಿ ಅನ್ನೋದನ್ನ ನಾವ್ಯಾರು ಕೂಡ ಇತಿಹಾಸನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಶಕ್ತಿ ಇದೆ. ಇದು ನಮ್ಮ ನಾಯಕತ್ವ ಇರ್ಬೋದು, ಆದ್ರೆ ಇದಕ್ಕೆ ದುಡಿದಂತ ನೌಕರು ಇದ್ದಾರಲ್ಲ, KPCL ಅಧಿಕಾರಿಗಳು, KPTCL ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು, ನೌಕರರು, ಸಿಬ್ಬಂದಿಗಳು, ಅವರೆಲ್ಲ ಕೂಡ ಹಗಲು ರಾತ್ರಿ ದುಡಿದು ಶ್ರಮ ಪಟ್ಟಿದ್ದಾರೆ. ಇದಲ್ಲದೆ ನಾನು ಜರ್ಮನಿಗೆ ಹೋಗಿದ್ದೆ, ಹೋಗಿ ಅಲ್ಲಿ ನೋಡ್ಕೊಂಡು ಬಂದೆ. ಪಂಪ್ಡ್ ಪವರ್ನ ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಯಾವತ್ತು ತೆಗೆದುಕೊಂಡು ಬಂದೆ. ಅದನ್ನು ಕೂಡ ಜಾರ್ಜ್ ಅವರು ಅದನ್ನು ಮುಂದುವರಿಸಿದ್ದಾರೆ. 2-3 ಕಡೆ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಶರಾವತಿಲಿ ಮತ್ತು ವರಾಹಿಲಿ ಇಲ್ಲೆಲ್ಲ ಕೂಡ ಈಗಾಗಲೇ ಜಾರ್ಜ್ ಅವರು ಕೂಡ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹುಶಃ ಅದನ್ನು ನಾನು ಏನು ಒಂದು ಫೌಂಡೇಶನ್ ಆಗಬೇಕು ಅಂತ ಹೇಳಿದ್ದೀನಿ. ಬಹುಶಃ ಜಾರ್ಜ್ ಅವರು ಆ ಪಂಪ್ ಇರಿಗೇಷನ್ ಮಾಡಲಿಕ್ಕೆ ಏನು ಇವತ್ತು ಹೊರಟಿದ್ದಾರೆ, ಅವರು ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಅವರು ಕೂಡ ಮತ್ತೆ ಒಂದು ಇತಿಹಾಸ ಪುಟಕ್ಕೆ ಸೇರ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಇದು ನಮಗೆ ಅಧಿಕಾರ ಎಷ್ಟು ದಿನ ಇರ್ತೀವೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ. ನಮ್ಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ಏನು ಕೊಟ್ಟೋ ಅನ್ನೋದು ಅನೇಕ ಭಾಗ್ಯಗಳನ್ನು ಕೊಟ್ಟದ ಜೊತೆಗೆ ಇದು ಕೂಡ ಈ ವಿದ್ಯುತ್ ಶಕ್ತಿಯ ಭಾಗ್ಯವನ್ನು ರಾಜ್ಯ ಕೊಟ್ಟು ನಮ್ಮ ಜೀವನವನ್ನು ಕೂಡ ಪಾವನ ಆಗಿದೆ ಅನ್ನೋದು ನನಗೆ ಬಹಳ ಸಂತೋಷ ಆಗಿದೆ. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ನಾಗರಿಕರಿಗೆ, ತಮಗೆ ಅಧಿಕಾರವನ್ನು ಕೊಟ್ಟಂತ ತಮಗೆ ಕೂಡ ವಂದಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.